ಜನಗಣತಿಯ ವರದಿ ಏನು ಬಂದಿದೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬರುವಂಥ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ನಾನು ತುಂಬ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತೇನೆ. ಆದರೆ ಏಕೆಂದರೆ ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವರದಿ, ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನ ಪರಿಗಣಿಸೋ ಬಗ್ಗೆ ಇರ್ಬೋದು, ಶೇಕಡಾವಾರು ಮೀಸಲಾತಿನ ಕೊಡೋ ಬಗ್ಗೆ ಇರ್ಬೋದು. ಇದು ಬಹಳ ವಿಶೇಷ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರ ನಾಯಕರು ಈ ಒಂದು ಜಾತಿ ಗಣತಿಯ ಬಗ್ಗೆ ನಾವು ಆಸಕ್ತಿ ತೋರಿಸ್ತೀವಿ, ನಾವು ಇದ್ರ ಬಗ್ಗೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮನೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಆದರೆ ಇದು ಕೇವಲ ಬೂಟಾಟಿಕೆ ಆಗಬಾರ್ದು. ಇದು ಏನು ಮೂಢ ಹಗರಣ ಬಂದಿದೆಯಲ್ಲ, ಈ ಮೂಢ ಹಗರಣದ ಬಗ್ಗೆ ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ನಾನು ಮುಂದಿನ ಸಚಿವ ಸಂಪುಟದಲ್ಲೇ ತರ್ತೇನೆ, ಅದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಮಾತನ್ನು ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರು ತರ್ತಾರೋ ಗೊತ್ತಿಲ್ಲ. ಆ ಸಚಿವ ಸಂಪುಟದಲ್ಲಿರೋಂಥ ಸಚಿವರಲ್ಲಿ ಭಾಳ ಭಿನ್ನಾಭಿಪ್ರಾಯ ಇದೆ ಇದ್ರ ಬಗ್ಗೆ. ಇದು ಹೊಸದಾಗಲ್ಲ, ಇದು ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಿಂದೆ ಈ ವಿಚಾರವನ್ನು ತಗೊಂಡ್ರೆ ರಾಜ್ಯದಲ್ಲಿರೋಂಥ ಸಚಿವ ಸಂಪುಟದ ಸದಸ್ಯರು, ಶಾಸಕರು ನನ್ನ ವಿರುದ್ಧ ತಿರುಗಿ ಬೀಳಬಹುದು, ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ಬೋದು ಅನ್ನೋಂಥ ಕಾರಣಕ್ಕೆ ಅವರು ಅದನ್ನು ಸಚಿವ ಸಂಪುಟಕ್ಕೆ ತರಲಿಲ್ಲ. ಅವರು ಹಿಂದೆ ಅಂದರೆ 6 ವರ್ಷದ ಕೆಳಗೆ 7 ವರ್ಷದ ಕೆಳಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗ ಕಾಂತರಾಜ್ ಅವರು ಆ ಒಂದು ಕಮಿಷನ್ನ ಅಧ್ಯಕ್ಷರು. ನಾನು ಆ ಕಮಿಷನ್ಗೆ ಹೋಗಿದ್ದೆ. ಯಾಕಪ್ಪ ಇನ್ನೂ ಇದನ್ನು ವರದಿ ಕೊಡ್ತಾ ಇಲ್ಲ ನೀವು ಅಂತ. ಕಾಂತರಾಜ್ ಹೇಳಿದರು, ಮುಖ್ಯಮಂತ್ರಿ ಯಾವತ್ತು ಹೇಳ್ತಾರೋ ಅವತ್ತು ನಾವು ಕೊಡ್ತೇವೆ, ವರದಿ ತಯಾರಿದೆ, ಈ ಮಾತನ್ನು ಹೇಳಿದರು. ವಿಧಾನ ಪರಿಷತ್ನಲ್ಲಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಆಗ ಇಲ್ಲ, ಈ ಸರ್ಕಾರ ಮುಗಿಯೋದ್ರೊಳಗೆ ಅಂದರೆ ಆ ಸಂದರ್ಭದಲ್ಲಿ ನಾವು ಖಂಡಿತ ಇದನ್ನು ಜಾರಿಗೆ ತರ್ತೇವೆ, ಈ ಮಾತು ಹೇಳಿದರು. ಕಾಣಲಿಲ್ಲ, ಅದನ್ನು ಆ ಪ್ರಯತ್ನ ನಡೀಲಿಲ್ಲ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಉಗ್ರಪ್ಪನವರು ಕಾಂಗ್ರೆಸ್ಸಿಂದ, ರೇವಣ್ಣವರು ಕಾಂಗ್ರೆಸ್ಸಿಂದ, ನಾನು JDSನವರು ಯಾರೋ ಮರ್ತೋದ ಹೆಸರು ನನಗೆ, ನಾವು 4 ಜನ ಸೇರಿ ವಿಧಾನ ಪರಿಷತ್ನಲ್ಲಿ ಇದನ್ನು ಅಡ್ಜರ್ನ್ಮೆಂಟ್ ಮೋಷನ್ನಾಗಿ ಮೂವ್ ಮಾಡಿದ್ವಿ. ಅಲ್ಲೂ ಮುಖ್ಯಮಂತ್ರಿಗಳು ಬಂದು ಉತ್ತರ ಕೊಟ್ಟರು, ನಾನು ಈ ಸರ್ಕಾರದ ಕೊನೆ ಅವಧಿ ಒಳಗೇ ಖಂಡಿತ ಇದನ್ನು ಜಾರಿ ತರ್ತೇನೆ. ತರಲಿಲ್ಲ. 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಸುಮಾರು 6 ಲಕ್ಷ ಜನರ ಸಮೀಕ್ಷೆ ಆಗಿದೆ. ಸುಮಾರು 30ರಿಂದ 40 ಲಕ್ಷ ಮನೇಲಿ ಸಿಗಲಿಲ್ವೋ, ಬೇರೆ ಬೇರೆ ಕಾರಣಕ್ಕೆ ಸಮೀಕ್ಷೆ ಆಗಿಲ್ಲ. ಆದರೆ 5 ವರ್ಷ ಪೂರ್ಣ ಇದನ್ನು ತರೋ ದಿಕ್ಕಿನಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದರು. ಕೊನೆಗೆ ಕಾಂತರಾಜ್ ಅವರು ನಾನು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ, ವರದಿ ನಾವು ಕೊಟ್ಟಿದ್ದೀವಿ ಅನ್ನೋ ಥರದಲ್ಲಿ ಮಾತಾಡಿದ್ರು. ಎಂಥ ವರದಿ ಅದು? ಆಶ್ಚರ್ಯ ಆಗುತ್ತೆ. ಸೆಕ್ರೆಟ್ರಿ ಸಹಿ ಇಲ್ಲ, ರದ್ದಿ ಪೇಪರ್ಗೆ ಹಾಕಬೇಕು ಅದನ್ನು, ಅಂಥ ರಿಪೋರ್ಟ್ ಅದು. ಕೊನೆಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಆ ಸಮಿತಿಯ ಅಧ್ಯಕ್ಷರು ಮಾಡಿದ ನಂತರ ಅವರು ಕೊನೆಗೆ ಎಲ್ಲಿ ಬಂತದು, ಆ ರಿಪೋರ್ಟೇ ಕಳೆದೋಗಿದೆ ಅಂತ ಬಂತು ಸುದ್ದಿ.
ಕೊನೆಗೆ ಬೇರೆ ಬೇರೆ ಅಂಕಿ ಅಂಶಗಳೆಲ್ಲ ಸಂಗ್ರಹ ಮಾಡಿ ಹಿಂದೆ ಕಾಂತರಾಜ್ ರಿಪೋರ್ಟ್ ಏನಿದೆ ಅದ್ರ ಡೂಪ್ಲಿಕೇಟ್ ಕಾಪಿಗಳು ಎಲ್ಲ ಫೈಲೆಲ್ಲ ಹುಡುಕಿ ತೆಗೆದು ಕೊನೆಗೆ ಅವರು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟರು. ಸಿದ್ದರಾಮಯ್ಯನವರು ಅದನ್ನು ಜಾರಿ ತರದೆ 7 ತಿಂಗಳಾಯಿತು ಅವ್ರ ಕೈಗೆ ಹೋಗಿ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಹೋಗಿದೆ ಅವ್ರ ಕೈಗೆ. 29 ಅಂದ್ಕೊಂಡು 28 29ಕ್ಕೆ ಹೋಗಿದೆ. 7 ತಿಂಗಳಾದರೂ ಕೂಡ ಅದನ್ನು ಜಾರಿ. ನಾಯಿ ಬೊಗಳ್ತಾನೆ ಇರುತ್ತೆ ರೀ, ಆನೆಗೇನು ತೊಂದರೆ ಆಗತ್ತೇನು? ಹೊಸ್ದಾಗಿ ಬೊಗಳ್ತಾ ಇದೆ ನಾಯಿ. ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾ ಇದೆ. ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡೋಂಥ ಇಂಥ ವ್ಯಕ್ತಿಗಳು ಆ ಭಗವಾನ್ ಹೆಸರು ಇಟ್ಕೊಂಡಿದ್ದಾರಲ್ಲ, ಇದಕ್ಕೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಷ್ಟಾರ ಬೊಗಳ್ಕೊಂಡಿರಲಿ ನಾಯಿ ಅಂತ. ನಾನು ಭಗವಾನ್ಗೆ ನಾಯಿ ಹೋಲಿಸ್ತಾ ಇಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ. ಆನೆ ಹೋಗ್ತಿರ್ಬೇಕಾದ್ರೆ ರಾಜಗಾಂಭೀರ್ಯದಿಂದ ಹೋಗ್ತಾರೆ ಅಂತ ಸಂದರ್ಭ ಆನೆಗಳು ಬೊಗ್ತಾ ಇರುತ್ತೆ. ಹಾಗೆ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಅಲ್ಲೊಂದು ಇಲ್ಲೊಂದು ವ್ಯಕ್ತಿಗಳು ಈ ರೀತಿ ಟೀಕೆ ಮಾಡ್ತಾರೆ. ಹಿಂದೂ ಧರ್ಮ ಏನು ಹಾಗಲ್ಲ. ಸಾವಿರಾರು ವರ್ಷದಿಂದ ಪುರಾತನವಾದ ಹಿಂದೂ ಧರ್ಮ, ಇನ್ನು ಸಾವಿರಾರು ವರ್ಷ ಹಿಂದೂ ಧರ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡುತ್ತೆ. ಇದರಾಗೆ ನನ್ನ ಇಲ್ಲ. ಹಿಂದೂ ಧರ್ಮ ಮಾತ್ರ ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ, ಇನ್ಯಾವ ಧರ್ಮನೂ ಹೇಳಲ್ಲ. ಬೇರೆ ಧರ್ಮಗಳ ಬಗ್ಗೆ ಮಾತಾಡೋಂಥ ತಾಕತ್ತಿಲ್ಲ ಭಗವಾನ್ ಅಂತವ್ರಿಗೆ. ಹಿಂದೂ ಧರ್ಮ ಎಲ್ಲವೂ ತೊಡ್ಕೊಂಡು ಸೌಮ್ಯವಾಗಿರ್ತಾರೆ, ಬಡ್ಕೊಂಡ್ಲಿ ಬಿಡು ಅಂತ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ಕೊತಿರ್ತಾರೆ ಪಾಪ, ತಾನು ಬದುಕಿದ್ದೀನಿ ಅಂತ ತೋರ್ಸೋಕ್ಕೆ. ನನಗೆ 75 ವರ್ಷ ಆಯಿತು ಅಂತಂದ್ಕೊಂಡು ಹಿಂದೆ ಸರಿಸ್ಯಾರ ಅಂತ ಯಾರು ಹೇಳಿದ್ರು ನಿಮಗೆ? 75 ವರ್ಷ ದಾಟಿದೆ ನನಗೆ. ಅದಕ್ಕೋಸ್ಕರ ನನ್ನ ಹಿಂದೆ ತೆಗಿಲಿಲ್ಲ. ಯಾವುದೋ ಉದ್ದೇಶಕ್ಕೆ ಕೇಂದ್ರದ ನಾಯಕರು ಬೇರೆ ಯೋಚನೆ ಮಾಡಿರ್ತಾರೆ. ನೀನು ಜಗದೀಶ್ ಶೆಟ್ಟರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರು ವಿನಃ 75 ವರ್ಷ ಆಗಿದೆ ಅಂತಾರೆ. ಬೇಕಾದಷ್ಟು ಜನ 75 ವರ್ಷ ಆಗಿರೋ ಇದ್ದಾರೆ ದೇಶದಲ್ಲಿ, ನಾನೊಬ್ಬನೇ ಅಲ್ಲ. ಕೇಂದ್ರ ಮಂತ್ರಿ ಮಂಡಲದಿದ್ದಾರೆ, ಎಂ ಪಿಗಳಿದ್ದಾರೆ, ಎಮ್ ಎಲ್ ಎ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದವರು ಇದ್ದಾರೆ. ಅವರ ಪ್ರತಿಭೆ, ಅವ್ರ ಶಕ್ತಿ, ಅದರ ಮೇಲೆ ಸಂಘಟನಾ ಶಕ್ತಿ, ಇದ್ರ ಮೇಲೆ ಅವ್ರು ಯೋಚನೆ ಮಾಡಿರ್ತಾರೆ. ಹಾಗಾಗಿ ಮೋದಿನ ಯಾವುದೇ ಕಾರಣಕ್ಕೂ ಕೂಡ ತೆಗೆದ್ರೆ ಈ ದೇಶಕ್ಕೆ ನಷ್ಟ ವಿನಃ ವೈಯಕ್ತಿಕವಾಗಿ ಮೋದಿಗೆ ನಷ್ಟ ಆಗಲ್ಲ. ನನಗೆ 75 ವರ್ಷ ಆಯಿತು ಅಂತಂದ್ಕೊಂಡು ಹಿಂದೆ ಸರಿಸ್ಯಾರ ಅಂತ ಯಾರು ಹೇಳಿದ್ರು ನಿಮಗೆ? 75 ವರ್ಷ ದಾಟಿದೆ ನನಗೆ. ಅದಕ್ಕೋಸ್ಕರ ನನ್ನ ಹಿಂದೆ ತೆಗಿಲಿಲ್ಲ. ಯಾವುದೋ ಉದ್ದೇಶಕ್ಕೆ ಕೇಂದ್ರದ ನಾಯಕರು ಬೇರೆ ಯೋಚನೆ ಮಾಡಿರ್ತಾರೆ. ನೀನು ಜಗದೀಶ್ ಶೆಟ್ಟರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರು ವಿನಃ 75 ವರ್ಷ ಆಗಿದೆ ಅಂತಾರೆ. ಬೇಕಾದಷ್ಟು ಜನ 75 ವರ್ಷ ಆಗಿರೋ ಇದ್ದಾರೆ ದೇಶದಲ್ಲಿ, ನಾನೊಬ್ಬನೇ ಅಲ್ಲ. ಕೇಂದ್ರ ಮಂತ್ರಿ ಮಂಡಲದಿದ್ದಾರೆ, ಎಂ ಪಿಗಳಿದ್ದಾರೆ, ಎಮ್ ಎಲ್ ಎ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದವರು ಇದ್ದಾರೆ. ಅವರ ಪ್ರತಿಭೆ, ಅವ್ರ ಶಕ್ತಿ, ಅದರ ಮೇಲೆ ಸಂಘಟನಾ ಶಕ್ತಿ, ಇದ್ರ ಮೇಲೆ ಅವ್ರು ಯೋಚನೆ ಮಾಡಿರ್ತಾರೆ. ಹಾಗಾಗಿ ಮೋದಿನ ಯಾವುದೇ ಕಾರಣಕ್ಕೂ ಕೂಡ ತೆಗೆದ್ರೆ ಈ ದೇಶಕ್ಕೆ ನಷ್ಟ ವಿನಃ ವೈಯಕ್ತಿಕವಾಗಿ ಮೋದಿಗೆ ನಷ್ಟ ಆಗಲ್ಲ. ನಿಮ್ಗೆ ಸ್ವಲ್ಪ ಸುದ್ದಿ ಬೇಕಲ್ಲ ಅಂತ. ಯಾಕೆ ನಿಮ್ಗೆ ಸುದ್ದಿನೇ ಇರಲ್ಲ. ಯಾರು RSSನವ್ರು ಹೇಳಿದ್ರು ನಾನು ಹೇಳಿದ್ನೋ? ಒಂದು ಕೇಳಪ್ಪ, ನಾನು ತುಂಬ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೇನೆ. ಅನೇಕರು ಬಂದು ನನಗೆ ಮಾತಾಡಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಯಾವ ಉದ್ದೇಶಕ್ಕೆ ನಾನು ಲೋಕಸಭೆ ಚುನಾವಣೆ ನಿಂತೆ? ನಾನು ಗೆಲ್ಲಬೇಕು ಅಂತಲ್ಲ. ನಾನು ಹಂಗೆ ಗೆಲ್ಲಬೇಕು ಅಂತ ಇದ್ದರೆ ಕೇಂದ್ರದ ಸುದ್ದಿ ಬಂತಲ್ಲ, MLA ನಿಲ್ಲಬೇಡಿ ಅಂತ. ಆಗಲೇ ನಾನು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ನಿಲ್ತಿದ್ದೆ. ನನ್ನ ಉದ್ದೇಶ ಅದಲ್ಲ. ನನಗೆ ಈ ಪಕ್ಷ MLA ಮಾಡಿದ್ದರಿಂದ ಹಿಡಿದು ಅನೇಕ ಇಲಾಖೆಗಳ ಮಂತ್ರಿ ಮಾಡಿ, ಮುಖ್ಯಮಂತ್ರಿ ಮಾಡಿ, ರಾಜ್ಯದ BJP ಅಧ್ಯಕ್ಷ ಮಾಡಿ, ಯುವಮೋರ್ಚಾ ಅಧ್ಯಕ್ಷರು ಮಾಡಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಾಡಿ, ಬೇಕಾದಷ್ಟು ನನಗೆ ಏನು ಪದವಿಗಳು ಕೊಟ್ಟಿದೆ. ನಾನು ಮತ್ತೇನೋ ಒಂದು ಸ್ಥಾನ ತೊಗೊಂಡು ಕೂತ್ಕೋಬೋದಿತ್ತು. ಅನೇಕರು ರಾಜ್ಯಪಾಲರು ಮಾಡ್ತಾರಂತೆ, ಹಂಗಂತ. ನಾನು ಈ ಪಕ್ಷ ಹಾಳಾಗಿದ್ದು ಕಣ್ಣಿಂದ ನೋಡೋಕ್ಕಾಗ್ತಾಯಿಲ್ಲ. ಇದು ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಹೊಂದಾಣಿಕೆ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕಂಡಿರಲಿಲ್ಲ. ಸ್ವತಃ KPCC ಅಧ್ಯಕ್ಷರು
ಶಿವಕುಮಾರ್ ನಾಚಿಕೆ ಇಲ್ಲದೆ ಹೇಳ್ತಾರೆ, ನನ್ನ ಭಿಕ್ಷೆಯಿಂದ ನೀನು ಗೆದ್ದೆ ಅಂತ ಹೇಳ್ತಾ ಇದ್ದಾರೆ. ಭಿಕ್ಷೆ ಕೊಡಬೇಕಾದ್ರೆ ವಾಪಸ್ ಏನು ಭಿಕ್ಷೆ ತೊಗೊಂಡಿದ್ದೆ ನೀನು ಭಿಕ್ಷೆ ಕೊಡಬೇಕಾದ್ರೆ ಏನೋ ವಾಪಸ್ ತೊಗೊಂಡಿರ್ಬೇಕಲ್ಲ ಭಿಕ್ಷೆ. ವಿಜೇಂದ್ರಿಂದ ಏನು ಭಿಕ್ಷೆ ತೊಗೊಂಡಿದ್ದೆ ನೀನು ಹೇಳು, ಅನೌನ್ಸ್ ಮಾಡಾಗರೆ ಈಗ. ಆ ಭಿಕ್ಷೆ ಕೊಟ್ಟಿದ್ದರು, ಹೊಂದಾಣಿಕೆ ಆಗಿತ್ತು, ಇದು ಸುಳ್ಳು ಅಂತ ವಿಜೇಂದ್ರನೂ ಹೇಳಲಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದು ನಾನು ನೋಡೋಕ್ಕಾಗಲ್ಲ. ಈ ಹೊಂದಾಣಿಕೆ ರಾಜಕಾರಣ ಇಲ್ಲ ಆಗಬಾರ್ದು, ನಂಬರ್ 1. ನಂಬರ್ 2, ಮೋದಿ ಅವತ್ತಿಂದ ಕೂಗ್ತಾ ಇದ್ದಾರೆ. ಈಗ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಕುಟುಂಬ ರಾಜಕಾರಣ ಮುಕ್ತ ಆಗಬೇಕು. ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಯಾಕೆ ಕರ್ನಾಟಕ ರಾಜ್ಯ ಭಾರತದಲ್ಲಿ ಇಲ್ವಾ? ಇದು ಯಡಿಯೂರಪ್ಪನವ್ರಿಗೆ ಅವ್ರ ಮಕ್ಕಳಿಗೆ ಗೊತ್ತಿಲ್ವಾ? ನರೇಂದ್ರ ಮೋದಿ ಅಪೇಕ್ಷೆ ಇದೆ, ಆಸೆ ಇದೆ, ಒಂದು ಕುಟುಂಬದ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇರಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಖಂಡಿತ ನನ್ನ ಮಗನ ಇನ್ನೊಬ್ಬ ಮಗನ MLA ಮಾಡಲ್ಲ ಮತ್ತು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಮಾಡಲ್ಲ ಅಂತ ಹಠ ಹಿಡ್ದು ಕೂತ್ಕೋಬೇಕಿತ್ತಲ್ವಾ? ವಿಜೇಂದ್ರ 10 ಸರಿ ಡೆಲ್ಲಿಗೆ ಹೋಗಿ 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 ಕೇಂದ್ರ ನಾಯಕರ ತಲೆ ತಿಂದು ರಾಜ್ಯಾಧ್ಯಕ್ಷರಾದರು. ಯಾಕೆ ಬೇರೆ ಇರಲಿಲ್ಲ ಯಾರೂ? ಇವರೇ ಆಗಬೇಕಾ? ಇದು ಗಮನಿಸಬೇಕು. ಯಾರು ಮಾತಾಡೋಕ್ಕೆ ಬರ್ತಾರೋ ಇದನ್ನು ಹೇಳ್ತೀನಿ. ಕುಟುಂಬ ರಾಜಕಾರಣ ಒಪ್ಪಲ್ಲ. ನಾನೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿಂತ ನಮ್ಮ ಪಕ್ಷದ ಹಿರಿಯರು ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಬೇಡ, ಹೊಂದಾಣಿಕೆ ರಾಜಕಾರಣ ಬೇಡ, ಹಿಂದುತ್ವ. ನಮ್ಮ CT ರವಿ ಏನು ತಪ್ಪು ಮಾಡಿದರು? ಪ್ರತಾಪ್ ಸಿಂಹ ಏನು ತಪ್ಪು ಮಾಡಿದರು? ಎಷ್ಟು ಜನಕ್ಕೆ ಉತ್ತರ ಕನ್ನಡದ ನಮ್ಮ ಅನಂತಕುಮಾರ್ ಹೆಗಡೆ ಏನು ತಪ್ಪು ಮಾಡಿದರು? ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ನೀನು ಪಕ್ಕಕ್ಕೆ ಹೋಗ್ಬೇಕಾ? ಹಿಂದುತ್ವದ ಆಧಾರದ ಮೇಲೇ ಈ ಪಾರ್ಟಿ ದೇಶದಲ್ಲಿ ಬೆಳೀತಾ ಇರೋದು, ಯಾವುದೇ ಜಾತಿ ಮೇಲಲ್ಲ, ಉಪಜಾತಿ ಮೇಲಲ್ಲ. ಹಿಂದುತ್ವ ಉಳಿಬೇಕು, ಈ ಚರ್ಚೆ ಆಗಬೇಕು. 4ನೇದು, ತನಗೆ ಬೇಕಾದವರು ಸುತ್ತಲೂ ಯಾರು ಸುತ್ತಿದ್ದಾರೋ ಅವ್ರಿಗೆ ಸ್ಥಾನಮಾನಗಳು. ನನ್ನ ಒಂದು ಕೇಳಪ್ಪ, ಯಾವುದೋ ಒಂದು ಕಂಡೀಷನ್ ಅಲ್ಲ, ಇವು ಚರ್ಚೆ ಆಗಬೇಕು ಅಂತ ಹೇಳ್ತಿರೋದು. ನನ್ನ ಪ್ರವೇಶ ನಾನು ಇಲ್ಲ ಅಂದರೆ BJPನೂ ಉದ್ಧಾರ ಆಗಲ್ಲ ಅಂತಿಲ್ಲ. ಇವು ಚರ್ಚೆ ಅಂತೂ ಆಗ್ತಾ ಇದೆಯಲ್ಲ ದೇಶದಲ್ಲಿ, ರಾಜ್ಯದಲ್ಲಿ. ಈ ಚರ್ಚೆ ಆಗಲಿ, ಅದಾದಮೇಲೆ ಅದಕ್ಕೆ ಪರಿಹಾರ ಸಿಗ್ತಾ ಹೋಗುತ್ತೆ. ನಾನೊಬ್ಬಂದೇ ನೋಡ್ತಾ ಕೂತಿದ್ದಿದ್ರೆ ನಾನು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದಿತ್ತು. ಅದಕ್ಕೆ ಹೇಳ್ತಿರೋದು, ನಾನು ಈ ಪಕ್ಷದ ಋಣ ತೀರಿಸೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಈ ಪಕ್ಷದಲ್ಲಿ ಆಗ್ತಾ ಇರೋಂಥ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೂ ಚುನಾವಣೆ ನಿಂತಿದ್ದೇನೆ. ಅದು ಚರ್ಚೆ ಆಗಲಿ, ಆಮೇಲೆ ಹೋಗಬೇಕು ಬೇಡ ಆಮೇಲೆ ತೀರ್ಮಾನ ಮಾಡ್ತೀನಿ. ಯಾಕೆ ಹೊರಗಡೆ ಇದ್ರೆ BJP ಶುದ್ಧೀಕರಣ ಆಗಲೇನು? ಚರ್ಚೆ ನಡೀತಾ ಇದೆಯಲ್ಲ, ಚರ್ಚೆ ಆಗ್ತಾ ಇಲ್ವಾ? ಅದಾಗಬೇಕು ಅಂತ ನಾನು ನೋಡಪ್ಪ, ನಾನು ಹಂಗೆ ಹೇಳೇ ಇಲ್ಲ. ಇನ್ನು ನೀನು ಹೇಳ್ತಾ ಇದೆಯಾ? ನಾನು ಹೇಳ್ತಾ ಇರೋದು ಕುಟುಂಬ ರಾಜಕಾರಣದಿಂದ ವಿಜೇಂದ್ರ ವೈಯಕ್ತಿಕ ನಂದಲ್ಲ. ವಿಜೇಂದ್ರ ಇರ್ತಾನೆ ಹೋಗ್ತಾನೆ ಅದಲ್ಲ. ಇದು ಈ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಒಂದು ಕೆಟ್ಟ ರೋಗ.